ಇತ್ತೀಚೆಗಂತೂ ನಾವು ಕೇಳ್ತಾ ಇರ್ತಕ್ಕಂಥ ಕಾಮನ್ ವರ್ಡ್ ಪ್ರತಿದಿನ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ. ಈಗ ಮತ್ತೊಂದು ಏರಿಕೆ ನಿಮ್ಮ ಜೇಬನ್ನು ಸುಡೋದಕ್ಕೆ ತಯಾರಾಗ್ತಾ ಇದೆ. ರೆಡಿಯಾಗಿ ಏಪ್ರಿಲ್ 1ನೇ ತಾರೀಕಿನಿಂದ ಈ ಏರಿಕೆ 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 ಏನು ಎತ್ತ ನೋಡ್ತಾ ಹೋಗೋಣ. ಏಪ್ರಿಲ್ 1ರಿಂದ ವಾಹನ ಸವಾರರ ಜೇಬಿಗೆ ಮತ್ತೆ ಕತ್ತರಿ ಬೀಳ್ತಾ ಇದೆ. ಏಪ್ರಿಲ್ 1ರಿಂದ ಟೋಲ್ ದರ 5% ಏರಿಕೆ ಮಾಡ್ತಾ ಇದ್ದಾರೆ. ಅಂದರೆ ಇದು ರಾಜ್ಯ ಸರ್ಕಾರ ಮಾಡ್ತಾ ಇರೋದಲ್ಲ, NHAI ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಹೊಸ ನೀತಿ ಜಾರಿಯ ಜೊತೆಗೆ ಟೋಲ್ ದರ ಏರಿಕೆಗೆ ಚಿಂತನೆ ನಡೆದಿದೆಯಂತೆ. ದರ ಪರಿಷ್ಕರಣೆ ಭಾಗವಾಗಿ ಟೋಲ್ ಸುಂಕ ಹೆಚ್ಚಳಕ್ಕೆ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರೆಡಿಯಾಗಿದ್ದಾರೆ. 5% ಅಂದರೆ ನೀವು ₹100 ಕಟ್ತಾ ಇದ್ದರೆ ಇನ್ನು ಮುಂದೆ ₹105 ಕಟ್ಟಬೇಕು. ಎಲ್ಲೆಲ್ಲಿ ಟೋಲ್ಗಳಿದೆ ಎಲ್ಲ ಕಡೆಯಲ್ಲೂ ಕೂಡ ವಸೂಲಿ. ಹೆದ್ದಾರಿಗಳಲ್ಲಿ ನಾನು ಹೇಳ್ತಾ ಇರೋದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಎಲ್ಲೆಲ್ಲಿ ಹೆದ್ದಾರಿಗಳನ್ನು ನಿರ್ಮಾಣ ಮಾಡಿದ್ದಾರೆ, ಎಲ್ಲೆಲ್ಲಿ ಟೋಲ್ ಇದೆ ಎಲ್ಲ ಕಡೆ ದುಡ್ಡು ಕಟ್ಟಬೇಕು. ದೇಶದಲ್ಲಿ 323 ರಾಜ್ಯ ಹೆದ್ದಾರಿ ಟೋಲ್ ಪ್ಲಾಜಾ ಸೇರಿದಂತೆ ದೇಶದಲ್ಲಿ ಒಟ್ಟು 1181 ಟೋಲ್ಗಳಿವೆ ಇಡೀ ದೇಶದಲ್ಲಿ. 2023-24ನೇ ಸಾಲಿನಲ್ಲಿ 42,196 ಕೋಟಿ ಟೋಲ್ ಶುಲ್ಕ ಸಂಗ್ರಹ ಆಗಿತ್ತು. 2024-25ರಲ್ಲಿ 64,809 ಕೋಟಿ ಸಂಗ್ರಹವಾಗಿತ್ತು. ಈ ವರ್ಷ ಈ ಗುರಿಯನ್ನು 1 ಲಕ್ಷ ಕೋಟಿಗೆ ಏರಿಕೆ ಮಾಡೋ ಗುರಿ ಇಟ್ಕೊಂಡಿದ್ದಾರೆ. ಒಂದೇ ವರ್ಷದಲ್ಲಿ 35% ಟೋಲ್ ಸುಂಕ ಹೆಚ್ಚಳ ಆದಂಗಾಯ್ತು. ಅಲ್ಲಿಗೆ ಕರ್ನಾಟಕದಲ್ಲೂ 58 ಟೋಲ್ ಪ್ಲಾಜಾಗಳಿವೆ. ಕಳೆದ 5 ವರ್ಷದಲ್ಲಿ ಈ 58 ಟೋಲ್ ಪ್ಲಾಜಾಗಳಿಂದ 13,702 ಕೋಟಿ ರೂಪಾಯಿಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸಂಗ್ರಹ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈಗ ಟೋಲ್ ದರ ಏರಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿರೋದು ಕಾರಣ ಏನು? 1ನೇ ತಾರೀಕಿಂದನೇ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಗುತ್ತಾ, ಇದರಿಂದ ಯಾವ ರೀತಿ ಇದು ಪ್ರಯಾಣಿಕರಿಗೆ ತೊಂದರೆಯಾಗಬಹುದು ಅಂತ? ಅರವಿಂದ, ಪ್ರತಿ ವರ್ಷವೂ ಕೂಡ ಏಪ್ರಿಲ್ ಸಂದರ್ಭದಲ್ಲಿ ಅಂದರೆ ಆರ್ಥಿಕ ವರ್ಷ ಯಾವಾಗ ಆರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಟೋಲ್ ದರ ಏನಿರುತ್ತೆ ಅದು ಪ್ರತಿ ವರ್ಷವೂ ಕೂಡ ಪರಿಷ್ಕರಣೆ ಆಗುತ್ತೆ. ಅದರಂತೆ ಈ ಬಾರಿಯೂ ಕೂಡ ಪರಿಷ್ಕರಣೆ ಆಗ್ತಾ ಇದೆ. ಬಟ್ ಆದರೆ ಈ ಬಾರಿ ಒಂದು ಹೊಸ ವಿಚಾರವನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೇಳ್ತಾ ಇರುವಂಥದ್ದು, ಟೋಲ್ ದರ ಏರಿಕೆಯ ಜೊತೆಗೆ ಒಂದಷ್ಟು ಹೊಸ ನೀತಿಯನ್ನು ಕೂಡ ಈ ಬಾರಿ ನಾವು ಟೋಲ್ಗಳಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ, ಅಂದರೆ ಟೋಲ್ ಪ್ಲಾಜಾಗಳಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನು ಹೇಳಿದರೆ. ಬಟ್ ಆದರೆ ಯಾವ ವಿಚಾರ, ಯಾವ ರೀತಿಯ ಹೊಸ ನೀತಿ ಅನ್ನುವಂಥದ್ದನ್ನು ಮಾತ್ರ ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ. ಇನ್ನೊಂದು 2 ದಿನದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಅಥವಾ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡುವಂಥ ಕೆಲಸವನ್ನು NHAI ಮಾಡ್ತಾರೆ. ಈ ಸಂಬಂಧ ಈಗಾಗಲೇ ನಿತಿನ್ ಗಡ್ಕರಿ ಕೂಡ ಸೂಚನೆಯನ್ನು ನೀಡಿರುವಂಥದ್ದು. ನಿತಿನ್ ಗಡ್ಕರಿ ಅವರು ಕೂಡ ಈ ಬಗ್ಗೆ ಹೇಳಿರುವಂಥದ್ದು, 1ನೇ ತಾರೀಕಿನಿಂದ ಟೋಲ್ ಸುಂಕ ಏನಿದೆ ಅದು ಏರಿಕೆ ಆಗುತ್ತೆ, ಅಂದರೆ 5% ಏರಿಕೆಯನ್ನು ಮಾಡ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಕಳೆದ ವರ್ಷ ಅದರ ಹಿಂದಿನ ವರ್ಷಕ್ಕೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಲಾಸ್ಟ್ ಇಯರ್ ಏನಿತ್ತು ಆ ಟೋಲ್ ಸಂಗ್ರಹ ಏನಿತ್ತು ಅದು ಸಾವಿರಾರು ಕೋಟಿ ಲೆಕ್ಕದಲ್ಲಿ ಹೆಚ್ಚಾಗಿತ್ತು. ಈ ಬಾರಿ ಅದನ್ನು ಇನ್ನೂ ಕೂಡ ಹೆಚ್ಚು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 1 ಲಕ್ಷ ಕೋಟಿ ಗುರಿಯನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಈ ಬಾರಿ ಟೋಲ್ ಶುಲ್ಕವನ್ನು ಮತ್ತೆ ಹೆಚ್ಚು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕಳೆದ 1 ತಿಂಗಳ ಹಿಂದಷ್ಟೇ ನಾವು ಒಂದಷ್ಟು ಹೊಸ ನೀತಿ ಜಾರಿಯಾಗಿರೋದನ್ನು ನೋಡಿದ್ವಿ. ಟೋಲ್ಗಳಲ್ಲಿ ನಾವು ಹಣವನ್ನು ಇಡಬೇಕಾದ್ರೆ ಇಷ್ಟು ಅವರ್ಗಳ ಮುಂಚೆ ಇಡಬೇಕು, ಜೊತೆಗೆ ನಾವು ಹೋಗಿ ಟೋಲ್ ಪ್ಲಾಜಾಗಳ ಮುಂದೆ ಅದನ್ನು ನಾವು ಏಕಾಏಕಿ ರೀಚಾರ್ಜ್ ಮಾಡೋ ಹೋಗಿಲ್ಲ. ಈ ರೀತಿಯಾದಂಥ ಒಂದಷ್ಟು ಹೊಸ ವಿಚಾರಗಳನ್ನು ಕೂಡ ನೋಡಿದ್ವಿ. ಅದರ ಜೊತೆಗೆ ಇನ್ನೊಂದಷ್ಟು ಹೊಸ ನೀತಿಗಳನ್ನು ಜಾರಿಗೆ ತರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸದ್ಯ ಜಾರಿಗೆಯ ಜೊತೆಗೆ ಈಗ ಟೋಲ್ ಶುಲ್ಕವನ್ನು ಏರಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ವಾಹನ ಸವಾರರಿಗೆ ಇದು ನಿಜಕ್ಕೂ ಕೂಡ ಹೊರೆಯಾಗುತ್ತೆ. ಯಾಕಂದರೆ ಈಗಾಗಲೇ 35% ಅಷ್ಟು ಒಂದೇ ವರ್ಷದಲ್ಲಿ ಏರಿಕೆ ಆಗಿತ್ತು. ಅದರ ಜೊತೆಗೆ ಮತ್ತೆ 5% ಏರಿಕೆ ಆಗುತ್ತೆ ಅಂದಾಗ ಸಾಮಾನ್ಯವಾಗಿ ಓಡಾಟ ಮಾಡುವಂಥವ್ರಿಗೆ, ರೆಗ್ಯುಲರ್ ಆಗಿ ಓಡಾಟ ಮಾಡುವಂಥವ್ರಿಗೆ ಒಂದಷ್ಟು ಹೆಚ್ಚಿನ ಹೊರೆ ಬೀಳುತ್ತೆ. ಅದರಲ್ಲೂ ವಾಣಿಜ್ಯ ವ್ಯವಹಾರವಾಗಿ ಓಡಾಟ ಮಾಡುವಂಥ ವಾಹನಗಳು ಏನಿರ್ತದೆ ಅವರಿಗೆ ಸ್ವಲ್ಪ ಕೊಂಚ ಹೆಚ್ಚಿನ ಹೊರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ 1ನೇ ತಾರೀಕಿಂದ ಜಾರಿ ಆಗುತ್ತೆ. ಆದರೆ ಹೊಸ ನೀತಿ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅರವಿಂದ್. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ರಾಘು. ಈಗಾಗಲೇ ಬೆಲೆ ಏರಿಕೆಯಿಂದ ಬಸವಳಿದಿರ್ತಕ್ಕಂಥ ಜನರಿಗೆ ಇನ್ನೊಂದು ಬರೆ ಹಾಕ್ತಾ ಇದ್ದಾರೆ. ವಿಧಿ ಇಲ್ಲ, ಅನುಭವಿಸ್ಬೇಕು ಅಷ್ಟೇ.